ಪುರೋಹಿತ್ರೆ, ರಾಧಿಕಾ ಧಾರೆಗೆ ಅವಳು ತವ್ರ ಮನೇಲಿ ಕೊಟ್ಟಿದ್ದು ಉಡುಪನ್ನು ತೊಟ್ಕೊಂಡಿದ್ಲು. ಈಗ ನಮ್ಮನೇಲಿ ಕೊಡೋ ಸೀರೆನ ಉಟ್ಕೊಳಕ್ಕೆ ಅವಕಾಶ ಇದೆಯಾ? ಧಾರಾಳವಾಗಿ, ನಮ್ಮ ಅಭ್ಯಂತರ ಏನೂ ಇಲ್ಲ. ಶಾಸ್ತ್ರಿಗಳೇ, ರಾಧಿಕಾ ನಮ್ಮನೆ ಸೀರೆ ಉಟ್ಕೊಂಡು ಸಪ್ತಪದಿ ತುಳಿಬೇಕು ಅನ್ನೋದೇ ನನ್ನ ಆಸೆ. ಅಮ್ಮ, ಇವತ್ತಿಂದ ಈ ನನ್ನ ಕಂದ ನಿಮ್ಮನೆ ಕೂಸು. ನಿಮ್ಮ ಸುಖ, ನಿಮ್ಮ ಸಂತೋಷ, ನಿಮ್ಮ ತೃಪ್ತಿ, ಇದಕ್ಕೆ ನಾನು ಯಾಕಮ್ಮ ಅಡ್ಡಿ ಬರಲಿ? ಖಂಡಿತ ಆಗ್ಲಿ. ದೇವ್ಕಿ, ನಿಮ್ಮ ಅತ್ತೆ ಎಲ್ಲಿ? ಯಾಕೋ ತುಂಬಾ ಸಂಕಟ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಮನೆಗೆ ಹೋಗಿದ್ದಾರೆ. सौभाग्यमस्मै दत्त्वा यातास्तं विपरेतना दीर्घसुमङ्गली भव. ಬಾಮ್ಮ, ಮೆಲ್ಲಿಗೆ ಬಾ. ಅಜ್ಜಿ, ಪರವಾಗಿಲ್ಲ ಅಜ್ಜಿ, ನೀವು ಆಯಾಸ ಮಾಡ್ಕೋಬೇಡಿ, ನಾನು ಹೋಗಿ ಬರ್ತೀನಿ. ಅಯ್ಯೋ, ಆಯಾಸನೂ ಇಲ್ಲ, ಏನೂ ಇಲ್ಲ. ಇದುವರೆಗೂ ನಾನು ನಿನ್ನ ಹತ್ರ ಸರಿಯಾಗಿ ನಡ್ಕೊಂಡೇ ಇಲ್ಲ. ಇನ್ಯಾವಾಗ ನನ್ನನ್ನು ತಪ್ಪು ತಿದ್ಕೊಳ್ಳೋದು? ಮುಂದಕ್ಕೆ ತಿದ್ಕೋತೀನಿ ಅಂದ್ರೆ ನೀನ್ ಗಂಡನ ಮನೆಗೆ ಹೊಟ್ಟೋದ್ಮೇಲೆ ಹೇಗದ್ ಸಾಧ್ಯ ಆಗುತ್ತೆ? ಬಾ ಬಾಮ್ಮ. ಅಜ್ಜಿ, ಈ ದಿನನ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರೆಯಲ್ಲ. ನೀವು ನನ್ನ ಮೇಲೆ ಕರುಣೆ ತೋರಿಸ್ತಿರೋದು ಇದೇ ಮೊದಲು. ನನ್ನ ಮದುವೆ ದಿನ ನೀವು ಬದಲಾಗ್ತೀರಾ ಅನ್ನೋ ಸಂತೋಷಕ್ಕಿಂತ ಇನ್ನೇನು ಸಂತೋಷ ಇದೆ ನನಗೆ. ಬಾ ಬಾ ಕಂದ. ತಗೋ, ಉಟ್ಕೊಂಬಾ. ಅಜ್ಜಿ, ನೀವು ನನ್ನ ಮುಟ್ತಿದ್ದೀರಾ? ಯಾಕೆ ಮುಟ್ಬಾರ್ದಾಗಿತ್ತಾ? ಅಲ್ಲ ಅಜ್ಜಿ, ನಿಮಗ್ ಮೈಲ್ಗೆ ಆಗುತ್ತಲ್ವಾ? ನಾನೀಗ ಮೊದ್ಲಿನ ಹಾಗಿಲ್ಲ, ತುಂಬಾ ಬದಲಾಗಿದ್ದೀನಿ. ನೀನು ಕೂಡ ನನ್ನ ಮೊಮ್ಮಗಳ ಹಾಗೆ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಅತ್ತೆ, ಈ ಮಾತನ್ನ ನೀವ ಆಡ್ತಿರೋದು? ನಂಬಕ್ಕೆ ಆಗ್ತಾ ಇಲ್ಲ. ವಿಶು ರಾಧಿಕಾ ಮದ್ವೆ ಆಗೋದೇ ನಿಮ್ಗೆ ಇಷ್ಟ ಇಲ್ಲ. ಇವಳು ನೆರಳು ಕಂಡ್ರು ನಿಮ್ಗಾಗಲ್ಲ. ಈಗ ನಿಮ್ಗೆ ಅವಳ ಮೇಲೆ ಸಿಟ್ಟಿಲ್ವಾ? ಇಲ್ಲ, ವಿಶಾಖನ್ಗೋಸ್ಕರ ನಾನು ಹಾಗೆ ಮಾಡ್ತಿದ್ದೆ. ಆದ್ರೆ ವಿಶುಗೆ, ವಿಶು ಅಜ್ಜಿಗೆ, ನಿಮಗೆ, ಸ್ವತಃ ವಿಶಾಖನ್ಗೆ ಈ ಮದುವೆ ಒಪ್ಪಿಗೆ ಅಂತಂದಾದ್ಮೇಲೆ ನಾನೇನ್ ಬಲವಂತ ಮಾಡಕ್ಕಾಗುತ್ತೆ? ಸರಿ, ನಿಮ್ಮಿಷ್ಟಾನೇ ನನ್ನಿಷ್ಟ ಅಂತ ನಾನು ಸುಮ್ಮನಾದೆ. ಅದು ಅಲ್ಲದೆ ರಾಧಿಕಾ ಜೀವಂತ ಇರೋವರೆಗೂ ವಿಶು ಮನಸ್ಸಿನಲ್ಲಿ ಬೇರೆ ಯಾರಿಗೂ ಜಾಗ ಇಲ್ವಲ್ಲ.
ಸರಿ, ಇನ್ನೇನ್ ಮಾಡಕ್ಕಾಗತ್ತೆ? ನೀವ್ ಯಾರು ಬದಲಾಗ್ಲಿಲ್ಲ ಅಂದ್ಮೇಲೆ ನಾನೇ ಬದಲಾಗ್ಲೇಬೇಕು. ಏನೋ ಸದ್ಯ ನಮ್ ರಾಧಿಕನ್ ಮದ್ವೆ ಹೊತ್ತಿಗೆ ನಿಮಗ್ ಒಳ್ಳೆ ಬುದ್ಧಿ ಬಂತಲ್ಲ. ಎಲ್ಲ ಕೃಷ್ಣನ್ ದಯೆ. ಸರಿ, ನಾ ಮಂಟಪದಲ್ಲಿ ಇರ್ತೀನಿ. ನೀವ್ ಇವಳನ್ನ ಬೇಗ ತಯಾರು ಮಾಡಿ ಕರ್ಕೊಂಡ್ ಬನ್ನಿ. ಸರಿ ಸರಿ, ನಾನ್ ಬರ್ತೀನಿ, ನೀನ್ ಹೋಗ್. ಬೇಗ ಬಾಕಂದ. ವಿಶು, ನೆಕ್ಸ್ಟ್ ನಡೆಯೋದೆಲ್ಲ ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಂದು ವಿಧಿ ವಿಧಾನನು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಸರಿ ಅಣ್ಣ. ತಾಳಿ ಕಟ್ಟೋದು, ಸಪ್ತಪದಿ ತುಳಿಯೋದು, ಲಾಜಾ ಹೋಮ. ವಿಶು, ಹಿಂಗ್ ಲಾಜಾ ಹೋಮ ಯಾಕೆ ಮಾಡ್ತೀವಿ ಅಂತ ಗೊತ್ತು ತಾನೆ? ಯಾಕೆ? ನಿಮ್ಮಿಬ್ಬರ ಪ್ರೇಮದ ಸಮಾಗಮ ಆಗಿ ನಮ್ಮ ವಂಶಕ್ಕೆ ಒಬ್ಬ ಮುದ್ದಾದ ರಾಜ್ಕುಮಾರ್ನ ಕೊಡೋ ದೇವ್ರೆ ಅಂತ ಅವನಲ್ಲಿ ಪ್ರಾರ್ಥನೆ ಮಾಡೋದು. ಅತ್ತೆ, ಇವತ್ತು ಲಾಜಾ ಹೋಮ ಮಾಡೋದು ಬೇಡ ಅತ್ತೆ. ಯಾಕೆ ರೂಪು? ರಾಧಿಕನ್ ಹುಟ್ಟೋ ಮಗು ನಮ್ಮ ವಂಶದ ಪ್ರತಿನಿಧಿ ಆಗೋಕ್ಕಾಗಲ್ಲ ಅತ್ತೆ. ಅವನ್ ಧರ್ಮಾಧಿಕಾರಿ ಆದ್ರೂ ಅವನ್ ತಾಯಿ ಹುಟ್ಟಿನಿಂದ ಅನಾಥೆ ಅನ್ನೋದನ್ನ ಜನ ಖಂಡಿತ ಮರೆಯಲ್ಲ. ನಮ್ಮ ವಂಶೋದ್ಧಾರಕ ವಿಶಾಖನಂತ ಕುಲವಂತ ಹೆಣ್ಣಿನ ಹುಟ್ಟಿನಲ್ಲಿ ಹುಟ್ಟಬೇಕು ಅನ್ನೋದು ನನ್ನ ಆಸೆ. ಇವ್ರು ತೀರ್ ಹೋದ್ಮೇಲೆ ನನಗಿರೋದು ಇದೊಂದೇ ಒಂದು ಆಸೆ ಅತ್ತೆ. ನನ್ನ ಮೊಮ್ಮಗ ಧರ್ಮಾಧಿಕಾರಿ ಆಗೋದನ್ನ ನಾನು ನೋಡ್ಬೇಕು ಅನ್ನೋದು. ರುಕ್ಕು, ಅಳಬೇಡ. ಈ ಕೊನೆಗಳಿಗೆನಲ್ಲಿ ನೀನು ಹೀಗೆ ಹಠ ಮಾಡಿದ್ರೆ ಹೇಗೆ? ಜಾತಿ, ಕುಲ, ಗೋತ್ರ ಅನ್ನೋದು ನಮ್ ಜಗನ್ನಾಥನ್ ಸ್ವಭಾವನೇ ಅಲ್ಲ. ಅಂಥದ್ರಲ್ಲಿ ನೀನ್ ಅವನ್ ಹೆಂಡತಿ ಇಷ್ಟು ಕೀಳಾಗಿ ಹೇಗೆ ಯೋಚನೆ ಮಾಡ್ತೀಯ? ಬೇಡ ರುಕ್ಕು. ರಾಧಿಕಾ ಕುಲವಂತೆ ಅಲ್ದಿದ್ರೆ ಏನಂತೆ, ಒಳ್ಳೆ ಗುಣವಂತೆ. ಅವಳಿಂದ ನಮ್ಮ ಸಂಸಾರಕ್ಕೆ ಒಳ್ಳೇದೇ ಆಗುತ್ತೆ. ನನ್ ನಂಬು ರುಕ್ಕು, ನನ್ ಮಾತನ್ನ ನಂಬು, ಯೋಚನೆ ಮಾಡ್ಬೇಡ. ರಾಧಿಕಾ, ಬೇಗ ಸೀರೆ ಉಟ್ಕೊಂಡು ಸಿದ್ಧಾಗಮ್ಮ, ಹೋಗೋಣ. ಆ ಏನಾಯ್ತು? ಅವಳು ಹೊರಡೋದಕ್ಕೆ ರೆಡಿ ಇದ್ದಾಳೆ. ಅದಕ್ಕೆ ಮುಂಚೆ ಇಲ್ಲಿಗೆ ಬಂದಿರೋ ಉದ್ದೇಶ ಈಡೇರಲಿ ಅಂತ ಕಾಯ್ತಿದ್ದಾಳೆ. ಏನವಳು ಉದ್ದೇಶ? ಏನಂತ ಹೇಳ್ತಾ ಇಲ್ಲ, ಆದ್ರೆ ಅವನು ನಾವು ಹೇಳಿದ್ದಕ್ಕಿಂತ ಜಾಸ್ತಿ ದುಡ್ಡು ಕೇಳ್ತಿದ್ದಾನೆ. ಕೊಡ್ತೀವಿ ಅಂತ ಹೇಳ್ಬೇಕಾಗಿತ್ತು. ಅದಲ್ಲ ಡ್ಯಾಡ್. ಅಲ್ಲ ಕಣೋ, ಬಂಗಾರದ ಮೊಟ್ಟೆ ಇಡುವಂತ ಕೋಳಿ ನಮ್ಮ ಕೈಗೆ ಸಿಗ್ತಾ ಇದೆ. ಚುಚ್ಚಿ 1-2 ಲಕ್ಷಕ್ಕೆ ಯೋಚನೆ ಮಾಡೋಕ್ಕಾಗುತ್ತಾ? ಅದು ಸರಿ, ಆದ್ರೆ ಆದ್ರೆ ಗೀದ್ರೆ ಅಂದ್ರೆ ನಾನು ಸಹಿಸೋಲ್ಲ. ಆಗುತ್ತೋ ಇಲ್ವೋ ಪಕ್ಕ ಹೇಳ್ಬೇಕು ನೀನು. ವಿಕ್ರಮ್ ಅಂತ ಒಬ್ಬ ಇದ್ದಾನೆ.
ಅವಳು ದುಬೈ ಬಾಯ್ ಫ್ರೆಂಡ್. ಹಾಂ? ಅವನಿಗೋಸ್ಕರ ಅವಳು ಕಾಯ್ತಿದ್ದಾಳೆ. ಅವನು ಬರಲಿಲ್ಲ ಅಂದರೆ ಅವಳು ಜೀವಕ್ಕೆ ಅಪಾಯ ತಪ್ಪಿದ್ದಲ್ಲ. ನಾವು ಹಗ್ಗ ಅನ್ಕೊಂಡು ಹಾವನ್ನೇ ಮೈ ಮೇಲೆ ಬಿಟ್ಕೊಂಡಂಗಾಯ್ತು. ಈ ರಮ್ಯಾ ಮಾಡಿದ್ಲಲ್ಲ ಆ ಥರದ ಪ್ಲಾನು ನಮ್ದಾಗಬಾರ್ದು ಕಣೋ. ರಾಧಿಕಾ ಬದಲು ವಿಶಾಖ ಏನಾದರೂ ನಮ್ಮ ಮನೆ ಕಿರಿಸೊಸೆಯಾಗಿ ಬಂದರೆ ಅದರಿಂದ ವಿಶಾಖಗೆ ಉಪಯೋಗ ಆಗುತ್ತೆ, ನಮ್ಮ ಭವಿಷ್ಯ ಹಾಳಾಗಿ ಹೋಗುತ್ತೆ. ನಮ್ಮ ದಾರಿ ಕ್ಲಿಯರ್ ಆಗಬೇಕು ಅಂದರೆ ವಿಶಾಖ ಜೀವಂತ ಇರಬಾರ್ದು, ರಾಧಿಕಾ ನಮ್ಮ ಮನೆಗೆ ಬರಬಾರ್ದು ಅಷ್ಟೇ. ನೋಡ್ಕೊಂಡು ಹೋರಾಡಕ್ಕಾಗಲ್ವಾ ನಿಮಗೆ? ಹೋಗಿ. ಗಾಡ್, ಎಷ್ಟೊತ್ತು ವೇಟ್ ಮಾಡೋದು? ನನ್ನ ಜೀವನದ ಅರ್ಧ ಭಾಗ ಈ ವಿಶಾಖಂಗೋಸ್ಕರ ವೇಟ್ ಮಾಡೋದ್ರಲ್ಲೇ ಮುಗ್ದೋಯ್ತು. ಛೇ, ಇನ್ನೂ ಯಾಕೆ ಬಂದಿಲ್ಲ? ಮಂಟಪಕ್ಕೆ ಏನಾದರೂ ಹೋದ್ಲಾ? ಇಲ್ಲ ಮದುವೆನಲ್ಲಿ ಏನಾದರೂ ಹೆಚ್ಚು ಕಮ್ಮಿ, ಅಥವಾ ಮನ್ಸೇನಾದರೂ ಬದಲಾಯಿಸಿದ್ಲಾ? ಅಯ್ಯೋ ಛೇ. Come on, Vishaka. Come soon.
स्वस्ति न इन्द्रो वृतश्रवाः स्वस्ति न पूषा विश्ववेदाः स्वस्ति नस्तारक्षो वरिष्ठनेमि स्वस्ति नो बृहस्पतिर्दधातु मानस्तोके तनयमान आयुषिमानो गोषुमानो अश्वेषुरीरिषः मानो वीरानुद्रभामिनो बधिरः विश्वमन्तसत्मित्वा अवामहे भद्रं कर्णेभिः शृणुयाम देवा भद्रं पश्येर्वाक्षभिर्यजत्राः स्थिरैरङ्गैर्दुष्पाक्वं सस्तनु दिव्यक्षेमहि देवहितं यदा ಎಲ್ಲಿ ಮದುಮಗಳು ಇನ್ನೂ ಬರ್ಲಿಲ್ಲ? ಬರ್ತಾಳೆ ಬಿಡಿ, ಇನ್ನೂ ಈಗ ತಾನೇ ಹೋಗಿದ್ದಾಳೆ. द्योः शान्तिरन्तरिक्षत्वं शान्तिपृथ्वी शान्तिरापः शान्तिरोषधयः शान्तिवनस्पतयः शान्तिर्विश्वे देवाः शान्तिब्रह्मा शान्ति सर्वत्र शान्ति शान्तिरेव शान्ति सामा शान्तिरेधिः सुशान्तिर्भवतु शान्ति 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 शान्ति